ಸರ್ಕಾರಿ ಇಲಾಖೆಗಳಿಂದಲೇ ನೀರಿನ ಬಿಲ್ ಬಾಕಿ ಇದೆ. 621 ಕೋಟಿ ಬಿಲ್ ಬಾಕಿ ಇರೋದು. ಜಲಮಂಡಳಿಗೆ ಹೊರೆ ಈಗ ಹೆಚ್ಚಾಗಿದೆ. 420 ಕೋಟಿ ಅಸಲು, ಅದರಲ್ಲಿ 201 ಕೋಟಿ ಬಡ್ಡಿ. ಇಷ್ಟು ಬಾಕಿ ಇದೆ. 420 ಕೋಟಿ ಅಸಲು, 201 ಕೋಟಿ ಬಡ್ಡಿ. ಸರ್ಕಾರಿ ಮತ್ತು ಖಾಸಗಿ ಇಲಾಖೆಗೆ ಜಲಮಂಡಳಿ ಈಗ ಸೂಚನೆಯನ್ನ ಕೊಟ್ಟಿದೆ. ಒನ್ ಟೈಮ್ ಸೆಟಲ್ಮೆಂಟ್ ಅಡಿಯಲ್ಲಿ ಹಣ ಪಾವತಿಗೆ ಸೂಚಿಸಿದೆ. ಹಣ ಕಟ್ಟೋದಕ್ಕೆ 2 ತಿಂಗಳ ಅವಕಾಶವನ್ನು ಕೂಡ ಜಲಮಂಡಳಿ ನೀಡಿದೆ. ಸರ್ಕಾರಿ ಇಲಾಖೆಗಳಿಂದಲೇ ನೀರಿನ ಬಿಲ್ ಬಾಕಿ ಇರೋದು ಈಗ ಜಲಮಂಡಳಿಗೆ ದೊಡ್ಡ ತಲೆನೋವಾಗಿದೆ. 621 ಕೋಟಿ ಬಾಕಿ ಇದೆ. ಅದರಲ್ಲಿ 420 ಕೋಟಿ ಅಸಲಾದರೆ 201 ಕೋಟಿ ಬಡ್ಡಿ ಹಣ ಇದೆ. ಹಾಗಾಗಿ ಈಗ ಜಲಮಂಡಳಿ ಸರ್ಕಾರಿ ಮತ್ತು ಖಾಸಗಿ ಇಲಾಖೆಗೆ ಸೂಚನೆ ಕೊಟ್ಟಿದೆ, ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕು ಅಂತ. ಒನ್ ಟೈಮ್ ಸೆಟಲ್ಮೆಂಟ್ ಈಗ ಸ್ಕೀಮು ಗೌರ್ಮೆಂಟಿಂದ ಅಪ್ರೂವಲ್ ಆಗಿ ಬಂದಿದೆ. ಸನ್ಮಾನ್ಯ ಉಪಮುಖ್ಯಮಂತ್ರಿ ಅವರು ಸದ್ಯದಲ್ಲೇ ಅದನ್ನು ಬಿಡುಗಡೆ ಮಾಡಲಿದ್ದಾರೆ. ಆ ಸ್ಕೀಮಲ್ಲಿ ಇಲ್ಲಿವರೆಗೆ ನಮಗೆ ಟೋಟಲ್ 621 ಕೋಟಿಯೇನೋ ನಮಗೆ ಪೆಂಡಿಂಗ್ ಇದೆ. ಅದರಲ್ಲಿ ಟೋಟಲ್ 420 ಕ್ರೋರ್ಸು ನಮಗೆ ಅಸಲಿದೆ, ಟೋಟಲ್ 200 ಕ್ರೋರ್ಸು ಬಡ್ಡಿ ಇದೆ. ಸೊ ಬಡ್ಡಿ ಮನ್ನಾ ಮಾಡಿ ಓನ್ಲಿ ಅಸಲು ಮಾತ್ರ ಕಟ್ಟಿದರೆ 3 ತಿಂಗಳ ಕಾಲಕ್ಕೆ ಅವಕಾಶ ಕೊಡ್ತೀವಿ. ಈಗ ಚಾಲು ಮಾಡೋದ್ರಿಂದ 3 ತಿಂಗಳ ಕಾಲಾವಧಿ ಒಳಗಡೆ ಯಾರು ಬಾಕಿದಾರಿದ್ದಾರೆ ಅವರು ಬಡ್ಡಿಯನ್ನು ಬಿಟ್ಟು ಅಸಲು ಮಾತ್ರ ಕಟ್ಟಿದರೆ ಅವ್ರ ಸಾಲ ಮನ್ನಾ ಆಗುತ್ತೆ. ಪ್ರೈವೇಟ್ ಗ್ರಾಹಕರಿದ್ದಾರೆ, ಗೌರ್ಮೆಂಟ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಇಲಾಖೆಗಳಿದೆ, ತುಂಬ ಬೇರೆ ಬೇರೆ ಇಲಾಖೆಗಳಿದೆ. ಎಲ್ಲ ಇಲಾಖೆಗಳು ಪೆಂಡಿಂಗ್ ಇದೆ. ಎಲ್ಲರಿಗೂ ಕೂಡ ನಾವು ನೋಟಿಸ್ ಕೊಡ್ತೀವಿ. ಈಗ ಅವರಿಂದ ವಸೂಲು ಮಾಡ್ತೀವಿ. ಒನ್ ಟೈಮ್ ಸೆಟಲ್ಮೆಂಟ್ ಈಗ ಸ್ಕೀಮು ಗೌರ್ಮೆಂಟಿಂದ ಅಪ್ರೂವಲ್ ಆಗಿ ಬಂದಿದೆ. ಸನ್ಮಾನ್ಯ ಉಪಮುಖ್ಯಮಂತ್ರಿ ಅವರು ಸದ್ಯದಲ್ಲೇ ಅದನ್ನು ಬಿಡುಗಡೆ ಮಾಡಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.